ಬಿಗ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ಗಳ ಹೆಡ್ ಆಫೀಸ್ ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿ. ಮೂಡಾ ವಿಚಾರದಲ್ಲಿ ಆಗಿರುವಂತಹ ಬೆಳವಣಿಗೆ. ಸಿದ್ದರಾಮಯ್ಯನವರು ಏನು ಹೇಳ್ತಾ ಇದ್ರು ಮುಖ್ಯಮಂತ್ರಿಗಳು, ಅದರ ಜೊತೆಗೆ ಮೂಡಾ ಪ್ರಕರಣದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಹೊತ್ತು ತಂದಿದೆ. ಮೂಡಾ ಅಕ್ರಮಕ್ಕೆ ಸಿಕ್ಕಿದೆ ಸಾಕ್ಷಿ ಮತ್ತು ಪುರಾವೆ. ಇದು ಎಲ್ಲೂ ಇಲ್ಲದಂತಹ ಮೆಗಾ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿಎಂ ಪತ್ನಿ ಪಾರ್ವತಿಗೆ ಸೈಟ್ ಹಂಚಿಕೆಯಲ್ಲೂ ಕೂಡ ಅಕ್ರಮ ಆಗಿರುವಂತದ್ದು ಈಗ ಇಡಿ ತನಿಖೆಯಲ್ಲಿ ಬಯಲಾಗಿದೆ. ಸ್ಫೋಟಕ ಸತ್ಯ. ಎಳೆ ಎಳೆಯಾಗಿ ತನಿಖಾ ಪ್ರಗತಿಯ ಬಗ್ಗೆ ಲೋಕಾಯುಕ್ತಕ್ಕೆ ಪತ್ರವನ್ನ ಇಡಿ ಬರೆದಿದೆ. ಇದು ಪಬ್ಲಿಕ್ ಟಿವಿಯಲ್ಲಿ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್, ಬಿಗ್ ಬ್ರೇಕಿಂಗ್ ನ್ಯೂಸ್. ಮೂಡಾ ಪ್ರಕರಣದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೂಡಾದಲ್ಲಿ ಏನೂ ಆಗಿಲ್ಲ, ಅಂಥದ್ದೇನೂ ಇಲ್ಲ ಅಂತ ಹೇಳ್ತಾ ಇದ್ದಂಥವರು ಈಗ ತನಿಖಾ ಪ್ರಗತಿಯ ವಿಚಾರದಲ್ಲಿ ಇಡಿ ಲೋಕಾಯುಕ್ತಕ್ಕೆ ಕೊಟ್ಟಿರುವಂತಹ ತನಿಖಾ ಪ್ರಗತಿಯ ಬಗ್ಗೆ ಪತ್ರ ಏನಿದೆ ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ. ಸ್ಫೋಟಕ ಸತ್ಯ ಈಗ ಬಯಲಾಗ್ತಾ ಇದೆ. ಹೇಗೆ ಎಳೆ ಎಳೆಯಾಗಿ ಇದರಲ್ಲಿ ಅಕ್ರಮ ನಡೆದಿದೆ, ಉದ್ದೇಶ ಪೂರ್ವಕವಾಗಿ ಇದರಲ್ಲಿ ಅಕ್ರಮ ಅವ್ಯವಹಾರವನ್ನ ಎಸಗಲಾಗಿದೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡ್ತಾ ಹೋಗಿದೆ ಇಡಿ. ಮೂಡಾ ಪ್ರಕರಣದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಬಿತ್ತರಿಸ್ತಾ ಇದೆ. ಮೂಡಾ ಅಕ್ರಮಕ್ಕೆ ಸಿಕ್ಕಿರುವಂತಹ ಸಾಕ್ಷಿ ಮತ್ತು ಪುರಾವೆಯನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಯಾವ ರೀತಿಯಲ್ಲಿ ಎಕ್ಸ್ಕ್ಲೂಸಿವ್ಗಳ ಹೆಡ್ ಆಫೀಸ್ ಪಬ್ಲಿಕ್ ಟಿವಿಯಲ್ಲಿ ಪ್ರತಿಯೊಂದನ್ನು ಕೂಡ ನಿಮಗೆ ಎಕ್ಸ್ಕ್ಲೂಸಿವ್ಗಳ ಸುದ್ದಿಯನ್ನ ಕೊಡ್ತಾ ಹೋಗ್ತೀವಿ. ಅದೇ ರೀತಿ ಈಗ ಮೂಡಾ ಪ್ರಕರಣದಲ್ಲೂ ಕೂಡ ಸಾಕ್ಷಿ ಸಮೇತವಾಗಿ ಪುರಾವೆಗಳ ಸಮೇತವಾಗಿ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸಿಎಂ ಪತ್ನಿಯ 14 ಸೈಟ್ ಮಾತ್ರ ಅಲ್ಲ, ಮೂಡಾದಲ್ಲಿ 1095 ಸೈಟ್ಗಳು ಕೂಡ ಅಕ್ರಮನೇ. ಬೇನಾಮಿಗಳ ಹೆಸರಿನಲ್ಲಿ 1095 ಸೈಟ್ ಹಂಚಿಕೆಯಾಗಿದೆ. ಇಡಿ ತನಿಖೆಯಲ್ಲಿ ಇದು ಪತ್ತೆಯಾಗಿರೋದು. ಇತ್ತೀಚೆಗಷ್ಟೇ ಲೋಕಾಯುಕ್ತಕ್ಕೆ ಪತ್ರವನ್ನ ಇಡಿ ಬರೆದಿದೆ. ಸಿಎಂ ಪತ್ನಿಯ 14 ಸೈಟ್ ಅಷ್ಟೇ ಅಲ್ಲ, 1095 ಸೈಟ್ಗಳು ಕೂಡ ಇದರಲ್ಲಿ ಅಕ್ರಮವಾಗಿದೆ. ಅದು ಬೇನಾಮಿಗಳ ಹೆಸರಿನಲ್ಲಿ ಇರುವಂತದ್ದು ಅನ್ನೋದು ಈಗ ಸ್ಪಷ್ಟವಾಗಿ ಇಡಿ ತನಿಖೆಯಲ್ಲಿ ಬಯಲಾಗಿದೆ. ಲೋಕಾಯುಕ್ತಕ್ಕೆ ಇತ್ತೀಚೆಗಷ್ಟೇ ಒಂದು ಪತ್ರವನ್ನ ಬರೆದಿದೆ ಇಡಿ. ಆ ತನಿಖೆಯಲ್ಲಿ ಇದೆಲ್ಲವೂ ಕೂಡ ಬೆಳಕಿಗೆ ಬರ್ತಾ ಇದೆ. ಎಳೆ ಎಳೆಯಾಗಿ ಹೇಳಿದ್ದಾರೆ. ಅದನ್ನು ಓದ್ತಾ ಇದ್ದಾಗ್ಲೇನೆ ಓಹೋ ಈ ತರ ಎಲ್ಲ ಇದೆಯಾ ಅಂತ ಅನಿಸ್ತಾ ಇದೆ. ಯಾವೆಲ್ಲ ಲೆಕ್ಕಾಚಾರಗಳು, ಯಾವೆಲ್ಲ ಅನುಮಾನಗಳಿತ್ತು ಅದಕ್ಕೂ ಮೀರಿ ಈ ಅಕ್ರಮ ಎಸಗಿರೋದು ಗೊತ್ತಾಗ್ತಾ ಇದೆ. ಅನೇಕ ನಾಯಕರುಗಳು ಈ ವಿಚಾರದಲ್ಲಿ ಬಂದು ಘಂಟಾಘೋಷವಾಗಿ ಸುದ್ದಿಗೋಷ್ಠಿಗಳನ್ನ ಮಾಡಿದ್ರು. ಅಂಥದ್ದೇನೂ ಇಲ್ಲ, ಇದು ರಾಜಕೀಯವಾಗಿ ಉದ್ದೇಶಪೂರ್ವಕವಾಗಿದೆ, ಇದು ರಾಜಕೀಯ ದುರುದ್ದೇಶದಿಂದ ಕೂಡಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಆದರೆ ಇಡಿ ಈಗ ತನಿಖೆಯನ್ನ ಮಾಡಿ ಅದರಲ್ಲಿ ಒಂದಿಷ್ಟು ಸಾರಾಂಶಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ. ಆ ಲೋಕಾಯುಕ್ತಕ್ಕೆ ಕೊಟ್ಟಂತ ಪತ್ರದಲ್ಲಿರುವಂಥ ಸಾರಾಂಶ ಏನಿದೆ ಅದೇ ಬಹಳ 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 ಅನುಮಾನಗಳೇನಿದೆ ಅನ್ನೋದನ್ನ ಹೇಳ್ತಾ ಇದೆ. ಕೇಳಿ ಅದನ್ನು ಹೇಗಿದೆ, ಯಾವ ರೀತಿಯಾಗಿದೆ ಅಂತಿಲ್ಲ. ಅದಕ್ಕೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮುಗಿ ಬಿದ್ದುಬಿಟ್ಟು ಇದರಲ್ಲಿ ಏನೂ ಇಲ್ಲ, ಇದು ರಾಜಕೀಯ ಅಂತ ಹೇಳಿದ್ದು ಇದಕ್ಕೇನ ಅನ್ನುವಂಥ ಅನುಮಾನ ಬರುತ್ತೆ. ಏನು ಭೂಸ್ವಾಧೀನದಿಂದ ಕೈ ಬಿಡುವಂತೆ 1997ರಲ್ಲಿ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡ್ತಾರೆ. ಭೂಸ್ವಾಧೀನದಿಂದ ಕೈ ಬಿಡುವಂತೆ 1997ರಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಓದ್ತಾ ಹೋದಾಗ. ಇದು ಅಂದಿನ ನಗರಾಭಿವೃದ್ಧಿ ಸಚಿವ ಬಚ್ಚೇಗೌಡ ಅವರಿಗೆ ಮನವಿಯನ್ನ ಮಾಡ್ತಾರೆ. ಅಂದಿನ ನಗರಾಭಿವೃದ್ಧಿ ಸಚಿವರಾದಂಥ ಬಚ್ಚೇಗೌಡರಿಗೆ ಮನವಿಯನ್ನ ಮಾಡ್ತಾರೆ. 3 ಎಕರೆ 16 ಗುಂಟೆಯನ್ನ ಭೂಸ್ವಾಧೀನದಿಂದ ಕೈ ಬಿಡಬೇಕು ಅಂತ ಹೇಳಿ. ಆಗ ನಗರಾಭಿವೃದ್ಧಿ ಸಚಿವರಾಗಿ ಬಚ್ಚೇಗೌಡರು ಇರ್ತಾರೆ. ಆದ್ರೆ ಅವ್ರು ಏನ್ ಮಾಡಬೇಕಾಗಿತ್ತು, ಮೂಡಾಗೆ ಮನವಿ ಸಲ್ಲಿಸಬೇಕಾಗಿತ್ತು. ಆದ್ರೆ ಮೂಡಾಗ್ ಮನವಿಯನ್ನೇ ಸಲ್ಲಿಸೋದಿಲ್ಲ, ನೇರವಾಗಿ ಬಚ್ಚೇಗೌಡ ಅವರಿಗೆ ಮನವಿಯನ್ನು ಸಲ್ಲಿಸ್ತಾರೆ. ಅದಕ್ಕಿಂತಲೂ ಮುಂದೆ ಹೋಗುವಂತ ವಿಚಾರ ಇದೆಯಲ್ಲ, ಏನ್ ಬ್ರಿಲಿಯಂಟ್ ಆಗಿ ಈ ಅವ್ಯವಹಾರವನ್ನ ಮಾಡಿದ್ದಾರೆ ಅನ್ನೋದಕ್ಕೆ ಪುರಾವೆಗಳನ್ನ ಹೇಳ್ತಾ ಹೋಗುತ್ತೆ ಸಾಕ್ಷಿಗಳ ಸಮೇತವಾಗಿ ಇಡಿ ವಿಚಾರದಲ್ಲಿ. ಮೂಡಾಗೆ ಮನವಿಯನ್ನ ಸಲ್ಲಿಸೋದಿಲ್ಲ, ಅದರ ಬದಲಾಗಿ ನಗರಾಭಿವೃದ್ಧಿ ಸಚಿವ ಬಚ್ಚೇಗೌಡ ಅವರಿಗೆ ಮನವಿಯನ್ನ ಸಲ್ಲಿಸ್ತಾರೆ. ಮುಂದೇನಾಗುತ್ತೆ, ಅಲ್ಲಿ ಏನೆಲ್ಲ ದಾಖಲೆಗಳನ್ನ ಪಡ್ಕೊಳ್ಬೇಕು ಆ ದಾಖಲೆಗಳು ಯಾವುದು ಇಲ್ವೇ ಇಲ್ಲ. ನಾವ್ಯಾರಾದ್ರೂ ಹೋಗ್ಬಿಟ್ಟು ಇಂಥದ್ದೇನಾದ್ರೂ ದಾಖಲೆಗಳನ್ನ ಕೇಳುವಂತ ಸಂದರ್ಭದಲ್ಲಿ ಹೋದಾಗ ಯಾರು ಕೇಳಿಸ್ಕೊಳ್ಳಲ್ಲ. ತಂದೆಯವರ ಮರಣ ಪ್ರಮಾಣ ಪತ್ರ ಇರೋದಿಲ್ಲ, ಕಾನೂನುಬದ್ಧ ವಾರಸುದಾರ ಪ್ರಮಾಣ ಪತ್ರ ಇರೋದಿಲ್ಲ, ವಂಶ ವೃಕ್ಷ ಇರೋದಿಲ್ಲ, ಕುಟುಂಬ ಸದಸ್ಯರ ನಿರಾಕ್ಷೇಪಣಾ ಪತ್ರ ಇರೋದಿಲ್ಲ. ಯಾವ ದಾಖಲೆಗಳನ್ನು ಕೂಡ ಕೇಳದೇನೆ ದಿಢೀರನೆ ಆ ಪತ್ರಕ್ಕೆ ಅಂಗೀಕಾರ ಆಗಿಬಿಡುತ್ತೆ.
ಮಜಾ ಇದೆ. 24/7/1997 ಮೂಡಾ ಸಭೆಯಲ್ಲಿ ಡಿನೋಟಿಫಿಕೇಶನ್ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. 97ರ ಮೂಡಾ ಸಭೆಯಲ್ಲಿ ಚರ್ಚೆ ಆಗುತ್ತೆ ಡಿನೋಟಿಫಿಕೇಶನ್ ಬಗ್ಗೆ. ಸದರಿ ಜಮೀನು ಉದ್ದೇಶಿತ ಬಡಾವಣೆಯ ಅಂಚಿನಲ್ಲಿದೆ. ಬಹಳ ಚೆನ್ನಾಗಿದೆ. ಸರ್ವೆ ನಂಬರ್ 462 464 ಬಡಾವಣೆಯ ಅಂಚಿನಲ್ಲಿದೆ. ಅದನ್ನ ಭೂಸ್ವಾಧೀನದಿಂದ ಕೈ ಬಿಡಬಹುದು ಅನ್ನುವಂಥ ನಿರ್ಧಾರಕ್ಕೆ ಸಭೆಯಲ್ಲಿ ಬರ್ತಾರೆ. ಅವಶ್ಯಕತೆ ಇಲ್ಲ, ಅದರದ್ದು ಅಂಚಿನಲ್ಲಿದೆ, ಬಾರ್ಡರ್ ಅಲ್ಲಿದೆ. ಯಾವ ಜಮೀನನ್ನ ನಾವು ತೆಗೆದುಕೊಂಡಿದ್ದೀವೋ ಭೂಸ್ವಾಧೀನ, ಅಲ್ಲಿ ಇದನ್ನ ಅವಶ್ಯಕತೆ ಇಲ್ಲ, ಕಾರಣ ಅದು ಆಚೆ ಇದೆ, ಅದರದ್ದೇನು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಆದರೆ ಇಡಿ ತನಿಖೆಯಲ್ಲಿ ಬಯಲಾಗುವಂಥದ್ದು ಏನು ಅಂತಂದ್ರೆ, ದೇವರಾಜು ಅವರ ಜಮೀನು ಬಡಾವಣೆಯ ಮುಖ್ಯ ದ್ವಾರದಿಂದ ಕೇವಲ 200 ಮೀಟರ್ ದೂರದಲ್ಲಿದೆ. ಬಹಳ ಚೆನ್ನಾಗಿದೆ ಇದು. ಆದರೆ ಇಲ್ಲಿ ಏನ್ ಮಾಡ್ತಾರೆ, ಉಪಗ್ರಹ ಆಧಾರಿತ ದೃಶ್ಯಗಳನ್ನು ಪರಿಶೀಲಿಸಿದಾಗ ಜಮೀನು ಬಡಾವಣೆಯ ಮಧ್ಯಭಾಗದಲ್ಲಿರುತ್ತೆ. ಮೂಡಾ ಸಭೆಯಲ್ಲಿ ನಿರ್ಣಯಿಸಿದಂತೆ ಅದು ಬಡಾವಣೆಯ ಕೊನೆಯ ಭಾಗದಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇದು ಮೊದಲ ಅಕ್ರಮ ಅನ್ನೋದನ್ನ ಇಡಿ ಇಲ್ಲಿ ಹೇಳುತ್ತೆ. ನೋಡಿ ಎಷ್ಟು ಡಿಟೇಲ್ ಆಗಿ ಹೇಳ್ತಾ ಹೋಗ್ತಾರೆ ಅವರು. ತನಿಖೆಯ ಸಾರಾಂಶವನ್ನ ಹೇಳ್ತಾ ಹೋಗ್ತಾರೆ ಎಳೆಯಾಗಿ. ಹೇಗೆ ಆರಂಭದಲ್ಲಿ ಜಮೀನಿತ್ತು, ಅದಾದ ನಂತರ ಇದನ್ನ ಡಿನೋಟಿಫಿಕೇಶನ್ ಮಾಡುವಂತ ಪ್ರಯತ್ನಕ್ಕೆ ಹೇಗಾಯ್ತು, ಕೃಷಿ ಜಮೀನ್ ಇಲ್ಲದೇ ಇದ್ದರೂ ಕೂಡ ಇದು ಕೃಷಿ ಜಮೀನ್ ಅಂತ ಮಾರಾಟ ಮಾಡುವಂಥದ್ದು. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಈ ಪ್ರಕರಣ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ತನಿಖೆಯ ಸಾರಾಂಶವನ್ನ ಓದ್ತಾ ಹೋದಾಗ್ಲೇನೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸುತ್ತೆ. ಏನ್ ಹೇಳ್ತಾ ಹೋಗ್ತಾರೆ ಇಡಿ ಅವರು ತನಿಖೆ ಮಾಡಿರುವಂತ ವಿಚಾರ. ಆರಂಭದಿಂದಲೂ ಇದ್ದಿದ್ದಿದೆ ಅನುಮಾನನೇ, ಅಲ್ಲಿ ಕೃಷಿ ಜಮೀನು ಇಲ್ಲದೇ ಇದ್ರೂ ಕೂಡ ಇದನ್ನ ಮಾರಾಟ ಮಾಡ್ತಾರೆ ಅಂತ ಹೇಳಿ. ಹೇಗೆ ಅದನ್ನ ಇಡಿ ಅವರೇ ಹೇಳೋದು ಎಳೆಯಾಗಿ ಈ ವಿಚಾರದಲ್ಲಿ. ಮೂಡಾ ಕಚೇರಿಯ ಮೇಲೆ ಇತ್ತೀಚೆಗೆ ಇಡಿ ಅಧಿಕಾರಿಗಳು ರೇಡ್ ಮಾಡ್ತಾರೆ. ಅಂದಿನ ಸಭೆಯ ನಡಾವಳಿಯನ್ನ ಬಿಟ್ಟರೆ ಈ ವಿಚಾರಕ್ಕೆ ಸಂಬಂಧಿಸಿದಂತ ಬೇರೆ ಯಾವುದೇ ದಾಖಲೆಗಳು ಲಭ್ಯ ಇರೋದಿಲ್ಲ. ತನಿಖೆಯಲ್ಲಿ ಬರ್ತಾ ಇರುವಂಥದ್ದು, ತನಿಖೆಯಲ್ಲಿ ಬರೋದು ಇದೆಲ್ಲವೂ ಕೂಡ